ವೃಶ್ಚಿಕ ರಾಶಿಯವರ ಡಿಸೆಂಬರ್ ತಿಂಗಳ ಯಾವ ರೀತಿಯಲ್ಲಿರಲಿದೆ, ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ. ಸೊ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯದಲ್ಲಿ ಈ ವಿಡಿಯೋದಲ್ಲಿ ನಾನು ಡಿಸೆಂಬರ್ ತಿಂಗಳಿಗೋಸ್ಕರ ವೃಶ್ಚಿಕ ರಾಶಿಯವರಿಗೋಸ್ಕರ 5 ನಿಗೂಢವಾದ ಎಚ್ಚರಿಕೆಗಳನ್ನು ಕೊಡ್ತೇನೆ. ಅದರ ಅರ್ಥ ನಿಮ್ಮನ್ನು ಎದುರಿಸ್ತಾ ಇದ್ದೀನಿ ಅಂತ ದಯವಿಟ್ಟು ಅಂದ್ಕೊಳ್ಬೇಡಿ. ಶುಭ ವಿಚಾರಗಳ ವಿಡಿಯೋನೂ ಇದೆ, ಅದು ಇನ್ನೊಂದು ವಿಡಿಯೋ ಮಾಡಾಕ್ತೀನಿ ಅಷ್ಟೇ, 2 ಡಿಫ್ರೆಂಟ್ ಆಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ಬರೀ ಎಚ್ಚರಿಕೆಗಳು ಮಾತ್ರ ಇರುತ್ತೆ. ಸೊ ನೆಗೆಟಿವ್ ಪಾಯಿಂಟ್ಸ್ ಅಂತ ಅನ್ಸ್ಬೋದು. ಬಟ್ ಏನಂತಂದರೆ ಏನೇನು ಸಮಸ್ಯೆ ಆಗ್ಬೋದು, ಯಾಕೆಂದರೆ ನೀವೆಲ್ಲ ರಿಲ್ಯಾಕ್ಸ್ ಆಗಿರ್ತೀರ, ನೋಡಪ್ಪ ಇದು ಈ ವರ್ಷನೇ ಮುಗಿದೋಯ್ತು, ನಾನು ಡಿಸೆಂಬರ್ 3 ವರ್ಷನೇ ಮುಗಿದೋಯ್ತು, ಹೊಸ ವರ್ಷ ನೋಡ್ಕೊಳ್ಳೋಣ ಅಂತ. ಹಂಗಲ್ಲ, ವರ್ಷದ ಕೊನೆಯ ತಿಂಗಳು ಸಹ ನಿಮಗೆ ಬಹಳ ವಿಶೇಷ ವಿಭಿನ್ನವಾದಂತಹ ಒಂದಿಷ್ಟು ಗ್ರಹ ಸ್ಥಿತಿಗಳ ಒಂದು ಇದಿದೆ, ಪ್ರಭಾವಗಳಿದೆ. ಸೊ ಅದನ್ನೆಲ್ಲ ಎದುರಿಸ್ಬೇಕಲ್ಲ. ಸೊ ಅದರಿಂದ ನೀವು ಏನೇನು ಮುನ್ನೆಚ್ಚರಿಕೆಗಳು ತಗೋಬೇಕು, ಸಿಂಪಲಾಗಿ ನೀವೇನು ಮಾಡ್ಕೋಬೋದು ಪರಿಹಾರ, ವಿಶೇಷವಾದ ಪರಿಹಾರಗಳು ಬೇಕು ಅಂದರೆ ಏನು ಮಾಡಬೇಕು, ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೇನೆ. ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೂ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್. ಸೊ ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಬೇಕು. ಸೊ ನೀವೇನು ಮಾಡಬೇಕು, ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ವೃಶ್ಚಿಕ ರಾಶಿ ವಿಡಿಯೋ ರೀಚ್ ಆಗಲಿ. ಇನ್ನು ನೀವೇನಾದರೂ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ವಿಡಿಯೋ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಆಯ್ತಲ್ವಾ? ಒಳ್ಳೆಯದಾಗಲಿ. ಏನಾದ್ರು ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ, ನಾನು ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತೇನೆ. ಅದು ಗುಡ್ ಕಮೆಂಟ್ಸ್ ಇರುತ್ತೆ, ಬ್ಯಾಡ್ ಕಮೆಂಟ್ಸ್ ಇರುತ್ತೆ, ಪ್ರಶ್ನೆಗಳಿರುತ್ತೆ, ಏನಿರುತ್ತೆ. ನಾನು ಕಮೆಂಟ್ಸ್ ಅಂತೂ ಖಂಡಿತವಾಗಿ ಓದ್ತೇನೆ. ಸೊ ಪಾಸಿಟಿವ್ ಆಗೇ ತೆಗೆದುಕೊಳ್ತೇನೆ. ಎಲ್ಲೋದು ಸಹ ಒಂದೊಂದು ಒಳ್ಳೆಯ ಅನುಭವ. 5 ಬೆರಳು ಒಂದೇ ಥರ ಇರಬೇಕು ಅಂತೇನಿಲ್ವಲ್ಲ. ಆಗಲಿ, ನಿಮಗೇನು ಅನಿಸಿಕೆ ನೀವು ಖಂಡಿತವಾಗಿ ಕಮೆಂಟ್ ಮಾಡಿ. ಒಳ್ಳೆಯದಾಗಲಿ. ಏನಾದ್ರು ಬದಲಾವಣೆಗಳಿದ್ದರೆ ನಾವು ಮಾಡುವ ಪ್ರಯತ್ನವನ್ನು ಮಾಡ್ತೇವೆ. ಒಳ್ಳೆಯದಾಗಲಿ. ಇನ್ನು ಮೊದಲನೇದಾಗಿ ವಿಚಾರಕ್ಕೆ ಬಂದ್ಬಿಡೋಣ. ಮೊದಲನೆಯ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ, ಉದ್ಯೋಗ ಜಾಗದಲ್ಲಿ ಅತ್ಯಂತ ಜಾಸ್ತಿ ಒತ್ತಡ ಇರಲಿದೆ. ಅದರಲ್ಲೂ ನೀವೇನಾದರೂ ಸರ್ಕಾರಿ ಉದ್ಯೋಗಿಗಳಾಗ್ಬಿಟ್ಟಿದ್ರೆ, ವೃಶ್ಚಿಕ ರಾಶಿಯವರು ಸಾಮಾನ್ಯವಾಗಿ ರಾಜಕೀಯದಲ್ಲಿ ಜಾಸ್ತಿ ಇರ್ತಾರೆ. ಆ ಮೆಂಬರು, ಈ ಮೆಂಬರು, ಅದೇನೋ ಅಧ್ಯಕ್ಷರು, ಮತ್ತೊಂದು ಇನ್ನೊಂದು, ಆ ರಾಜಕೀಯ ಪಕ್ಷ ಅದೆಲ್ಲ ಇರ್ತಾರೆ. ಆಯಿತಾ? ಸಾಮಾನ್ಯವಾಗೇ ಇರ್ತಾರೆ ವೃಶ್ಚಿಕ ರಾಶಿಯವರು. ಎಲ್ಲ ರಾಜಕೀಯದಲ್ಲಿ ಓಡಾಡ್ತಿರ್ತಾರೆ. ಅಧಿಕಾರ ಇರಲಿ ಬಿಡಿ, ರಾಜಕೀಯದಲ್ಲಿ ಓಡಾಡ್ತಿರ್ತಾರೆ. ಅದಲ್ದಿದ್ರೆ ಗೌರ್ಮೆಂಟ್ ಅಫಿಷಿಯಲ್ಸ್ ಆಗಿರ್ತಾರೆ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ, ಮಿಲಿಟ್ರಿಲಿ ಇರ್ತಾರೆ, ಅಥವಾ ವಿಧಾನಸೌಧ ಅಥವಾ ವಿಕಾಸಸೌಧ, ಅದು ಯಾವುದೋ ಒಂದು ನಮ್ಮ ತಾಲೂಕು ಪಂಚಾಯಿತಿ, ಪಟ್ಟಣ ಪಂಚಾಯಿತಿಯೋ ಮತ್ತೊಂದು ಇನ್ನೊಂದು ಯಾವುದೋ ಒಂದು ಒಟ್ಟು ಸರ್ಕಾರಿ ಉದ್ಯೋಗದಲ್ಲಿ ಕೆಲಸ ಮಾಡ್ತಕ್ಕಂತಹ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಜಾಸ್ತಿ ಟೆನ್ಷನ್ ಇರುತ್ತೆ. ನಾವು ಬಿಡಿ ಪ್ರೈವೇಟ್ ಜಾಬ್ ನಮಗೇನು ತೊಂದರೆ ಇಲ್ವಾ ಗುರುಗಳೇ, ವೃಶ್ಚಿಕ ರಾಶಿಯವರಿಗೆ ಅಂತಂದರೆ ಪ್ರೈವೇಟ್ ಜಾಬ್ವರೆಗೂ ಟೆನ್ಷನ್ ಇರುತ್ತೆ. ಯಾಕೆಂದರೆ ಕರ್ಮಾಧಿಪತಿಯಾಗಿರತಕ್ಕಂತಹ ರವಿಗ್ರಹ ನಿಮ್ಮ ರಾಶಿಯಲ್ಲೇ ಇರ್ತಾನೆ. ಸೊ ಡಿಸೆಂಬರ್ ಮೊದಲ 15 ದಿನಗಳು ಹೆಕ್ಟಿಕ್ ಆಫ್ ಪ್ರೆಷರ್ ನಿಮ್ಗೆ ಹೆಂಗಾಗ್ಬಿಡುತ್ತೆ ಅಂದರೆ, ನಾನು ಯಾಕಾರ ಜಾಬ್ ಮಾಡ್ತಿದ್ದೀನೋ ಅನ್ನೋ ಥರ ಆಗ್ಬಿಡುತ್ತೆ. ಅದನ್ನು ಬೇರೆ ಥರ ಬೇರೆಯವ್ರ ಮೇಲೂ ತೋರಿಸ್ಬಿಡ್ತೀರ. ಅಂದರೆ ಈಗ ಆಫೀಸಲ್ಲಿರೋ ಟೆನ್ಷನ್ ತೊಗೊಬಂದು ಮನೇಲಿ ಹೆಂಡತಿ ಮಕ್ಕಳ ಮೇಲೆ ತೋರಿಸುವಂಥದ್ದು, ಅಣ್ಣ ತಮ್ಮಂದಿರ ಮೇಲೆ, ಫ್ರೆಂಡ್ಸ್ ಮೇಲೆ ತೋರಿಸ್ತಕ್ಕಂಥದ್ದು ಗೊತ್ತಾಗ್ಬಿಡುತ್ತೆ ವೃಶ್ಚಿಕ ರಾಶಿಯವರಿಗೆ. ಇದು ನಿಮಗೆ ಫೀಲ್ ಆಗಕತ್ಬಿಡುತ್ತೆ, ಇಷ್ಟು ವರ್ಕ್ ಪ್ರೆಷರ್ ಆಗಿಬಿಟ್ಟಿದೆ ನನಗೆ ಅನ್ನುವಂಥದ್ದು. ಸೊ ಮನುಷ್ಯನಿಗೆ ಪ್ರೆಷರ್ ತಡೆಯುವಂತಹ ಒಂದಿಷ್ಟು ಲೆವೆಲ್ಸ್ ಇರುತ್ತೆ. ಅದಕ್ಕಿಂತ ಜಾಸ್ತಿ ಪ್ರೆಷರ್ ಆದರೆ ಅವನ ಕೈಲಿ ತಡೆಯೋಕ್ಕಾಗಲ್ಲ. ಸೊ ಅದರಿಂದಾಗಿ ಬಹಳ ಕೇರ್ಫುಲ್ ಆಗಿರಿ. ವಿಷ್ಣು ಸಹಸ್ರನಾಮನ ಆ ಪ್ರೆಷರ್ ಡಿಕ್ರೀಸ್ ಮಾಡಲಿಕ್ಕೆ ವಿಷ್ಣು ಸಹಸ್ರನಾಮವನ್ನು ಓದ್ಕೊಳ್ತಾ ಇರಿ ಅಥವಾ ಕೇಳಿಸ್ಕೊಳ್ತಾ ಇರಿ. ಆಮೇಲೆ ಆದಿತ್ಯ ಹೃದಯ ಸ್ತೋತ್ರ ತುಂಬ ಹೆಲ್ಪ್ ಮಾಡುತ್ತೆ ನಿಮಗೆ ಈ ಒಂದು ಪರ್ಟಿಕ್ಯುಲರ್ ಸಮಸ್ಯೆ ಪರಿಹರಿಸುವ ವಿಚಾರದಲ್ಲಿ. ಇಲ್ಲ, ನಾವು ಕೂಡ ವಿಶೇಷವಾದಂತಹ ಪರಿಹಾರಗಳು ಮಾಡ್ತಾ ಇದ್ದೇವೆ. ವಿಶೇಷ ಪ್ರಸಾದ ಭದ್ರರಕ್ಷಾ ಕವಚ, ಪಂಚಮುಖಿ ಅಭಯ ಆಂಜನೇಯ ಸ್ವಾಮಿಯ ಒಂದು ವಿಶೇಷವಾದ ಹೋಮಗಳು, ಬಹಳ ಅದ್ಭುತವಾದ ಅಘೋರಾಸ್ತ್ರ ಹೋಮಗಳೆಲ್ಲ ಮಾಡ್ತಾ ಇದ್ದೇವೆ. ಈ ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ತೇನೆ, ಪ್ರಸಾದ ಬಗ್ಗೆ ಎಲ್ಲ. ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಒಳ್ಳೆಯದಾಗಲಿ. ಎರಡನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಹಣ ಕಳೆದುಕೊಳ್ಳುವಂತಹ ಸಾಧ್ಯತೆ ತೀರಾ ಜಾಸ್ತಿ ಇದೆ, ಎಚ್ಚರ. ಹಣ ಕಳೆದುಕೊಳ್ಳುವಂದ್ರೆ ದುಡ್ಡು ಬರಲ್ಲ ಅಂತಲ್ಲ, ದುಡ್ಡು ಚೆನ್ನಾಗಿ ಬರ್ತದೆ, ನಾನು ಶುಭ ವಿಚಾರಗಳು ತಿಳಿಸ್ತೇನೆ ನಾನು. ಬಟ್ ಬಂದಂಥ ಹಣ ಇಟ್ಕೊಳ್ಬೇಕಲ್ಲ ನೀವು. ಹಣ ಕಳೆದುಕೊಳ್ಳುವಿಕೆ, ಈಗ ಲಿಕ್ವಿಡ್ ಕ್ಯಾಶ್ ಇಟ್ಕೊಂಡು ದುಡ್ಡಿನ ಬಂಡಲ್ ಇಟ್ಟು ಎಲ್ಲೋ ಮಿಸ್ ಆಗೋಯ್ತು, ಎಲ್ಲೋ ದುಡ್ಡು ಬಿದ್ದೋಯ್ತು, ಕಳೆದೋಯ್ತು, ಒಂದು 3,000 ಇಟ್ಟಿದ್ದೆ, 8,000 ಇಟ್ಟಿದ್ದೆ, 25,000 ಇಟ್ಟಿದ್ದೆ, 50,000 ಇಟ್ಟಿದ್ದೆ, ಬಿದ್ದೋಯ್ತು, ಇಲ್ಲ ಕಳೆದೋಯ್ತು, ಅಥವಾ ಯಾರೋ ಕದ್ದು ಬಿಟ್ಟರು, ಏನೋ ಒಟ್ಟ ಕಳೆದುಕೊಂಡ್ರು ಅನ್ನೊಂದು ದುಡ್ಡು ಕಳಬೇಕಲ್ವಾ. ಬರೋ ವಿಚಾರ ಅಲ್ಲ, ಕಳ್ಕೊಳ್ಳೋ ವಿಚಾರ ನಾವು ಮಾತಾಡ್ತಿರುವಂಥದ್ದು. ಅಥವಾ ಎಲ್ಲೋ ಆನ್ಲೈನ್ನಲ್ಲಿ ಎಲ್ಲೋ ಒಂದು ಕಡೆ ದುಡ್ಡು ಹಾಕಿದೆ, ಹೋಯ್ತು ದುಡ್ಡು. ಈ ಥರ ನೀವು ಸ್ವಲ್ಪ ದುಡ್ಡಿನ ವ್ಯವಹಾರ ಬಹಳ ಎಚ್ಚರಿಕೆಯಿಂದ ಮಾಡಬೇಕಾಗ್ತದೆ. ದೊಡ್ಡ ಪ್ರಮಾಣದಲ್ಲಿ ಮಾತಾಡ್ತಿರೋದು, ಚಿಕ್ಕ ಪುಟ್ಟ ಪ್ರಮಾಣದಲ್ಲಿ ನಾನೇನು ಮಾತಾಡ್ತಾ ಇಲ್ಲ. ನಾನು 500,000 ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ದೊಡ್ಡ ಪ್ರಮಾಣದಲ್ಲಿ ನಾನು ಹೇಳ್ತಿರುವಂಥದ್ದು, ದುಡ್ಡು ಕಳ್ಕೊಳ್ತಕ್ಕಂಥದ್ದು ಸ್ವಲ್ಪ ಬೇಸರ ಇರ್ತದೆ ಎಲ್ಲರಿಗೂ ಸಹ. ಏನಪ್ಪ ಇವಾಗ ಉದಾಹರಣೆ ಚಿಕ್ಕ ಪ್ರಮಾಣದಲ್ಲಿ ಆದರೆ ಬಿಡಪ್ಪ ದುಡ್ಕೊಳ್ಳೋಣ, ಏನೋ ದೊಡ್ಡ ಪ್ರಮಾಣದಲ್ಲಿ ಹೋಗೋದಿತ್ತೇನೋ ಚಿಕ್ಕ ಪ್ರಮಾಣದಲ್ಲಿ ಹೋಯಿತು, ಕೊರಳಲ್ಲಿ ಹೋಗುವುದು ಬೆರಳಲ್ಲಿ ಹೋಯಿತು ಅನ್ನೋ ರೀತಿಯಲ್ಲಿ ಸಮಾಧಾನ ತಗೋಬೋದು.
ಆಗ್ಬೋದು. ಬಟ್ ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಹೋದರೆ ಒಂದೊಂದು ತಿಂಗಳ ಸಂಬಳ ಅಥವಾ 2 ತಿಂಗಳದು ದುಡ್ಡು, ಇಷ್ಟು ದುಡ್ಡು ಸಂಪಾದನೆ ಮಾಡೋಕ್ಕೆ ನಂಗೆ 6 ತಿಂಗಳು ಬೇಕು, 1 ವರ್ಷ ಬೇಕು, 10 ವರ್ಷ ಬೇಕು, ಗೊತ್ತಿಲ್ಲ ಅಂತ ದೊಡ್ಡ ಅಮೌಂಟ್ಗಳು. ಸೊ ಅದರಿಂದ ಹಣಕಾಸಿನ ವಿಚಾರದಲ್ಲಿ ಬಹಳ ಎಚ್ಚರಿಕೆ. ಅಂದರೆ ದುಡ್ಡು ಚೆನ್ನಾಗಿ ಬರುತ್ತೆ, ಅದ್ರ ಬಗ್ಗೆ ನಾನು ಶುಭ ವಿಚಾರದಲ್ಲಿ ತಿಳಿಸ್ತೇನೆ. ಬಟ್ ಬಂದ ದುಡ್ಡು ಉಳಿಯುತ್ತಾ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ. ಸೊ ದುಡ್ಡನ್ನು ಉಳಿಸಿಕೊಳ್ಳುವ ಪ್ರಮಾಣದಲ್ಲಿ ಬಹಳ ಸೋಲುವ ಸಾಧ್ಯತೆ ಇದೆ. ಅದರಿಂದ ಹಣಕಾಸಿನ ವ್ಯವಹಾರ ಅದನ್ನು ಇಟ್ಕೊಳ್ತಕ್ಕಂಥದ್ದು ಬಹಳ. ಆಮೇಲೆ ಅಕಸ್ಮಾತ್ ಬೇರೆ ಯಾರು ಇದಿಷ್ಟು ದುಡ್ಡು ಇಟ್ಕೊಂಡಿರು ಅಂತ ಕೊಟ್ಟರೆ ದಯವಿಟ್ಟು ತೊಗೋಬೇಡಿ. ನನಗೇನೋ ದುಡ್ಡು ಇಟ್ಕೊಳ್ಳೋಂಥದ್ದು ಕೊಡ್ತಾ ಇದ್ದಾರೆ, ನನ್ನ ಜವಾಬ್ದಾರಿ ಮೇಲೆ ಇವರು ಬಹಳ ಖುಷಿ, ವೆರಿ ಗುಡ್, ನನ್ನ ಬಗ್ಗೆ ಇವರಿಗೆ ಅತೀವವಾದ ನಂಬಿಕೆ ಇದೆ, ಇದೆಲ್ಲ ಬೇಡ. ಅದಾಯ್ತಲ್ವಾ? ಯಾರು ದುಡ್ಡು ಕೊಟ್ಟು ನೀವು ಕಳ್ಕೊಂಡ್ರೆ ನೀವು ಕೈಯಿಂದ ಕೊಡಬೇಕಾಗತ್ತೆ ಅವರಿಗೆ. ಯಾಕೆ ಬೇಕು? ದುಡ್ಡು ಕಳ್ಕೊಳ್ಳುವ ಯೋಗ ಇದ್ದಾಗ ನಿಮ್ಮ ದುಡ್ಡು ಅಲ್ಲದೆ ಕಂಡವ್ರ ದುಡ್ಡು ಕಳ್ಕೊಂಡ್ರೆ ನಿಮ್ಮ ದುಡ್ಡು ಲಾಸು, ಕಂಡವ್ರ ದುಡ್ಡು ಲಾಸು ಅಂತ. ಸೊ ಅದರಿಂದ ಅವ್ರಿಗೂ ಬೇರೆ ಮರಳಿ ವಾಪಸ್ ಕೊಡಬೇಕಾಗತ್ತೆ. ಸೊ ಅದರಿಂದ ಇದೆಲ್ಲ ಬೇಡ. ಸೊ ದುಡ್ಡಿನ ಬೇರೆಯವ್ರ ಜವಾಬ್ದಾರಿಯಿಂದ ತೊಗೊಳಕ್ಕೆ ಹೋಗಬೇಡಿ. ಹಾಗೂ ನಿಮ್ಮ ದುಡ್ಡು ಇದೆಯಲ್ಲ, ಸೊ ನಿಮ್ಮ ದುಡ್ಡು ಕೂಡ ಬಹಳ ಹುಷಾರಾಗಿ ಇಟ್ಕೊಳ್ಬೇಕು. ಇಲ್ಲಿ ದುಡ್ಡಿನ ಸಂರಕ್ಷಣೆ ವಿಚಾರಕ್ಕೆ ಬಂದಾಗ ಬಹಳ ಪ್ರಮುಖವಾಗಿ ನಿಮಗೆ ನಮಗೆ ರಾಘವೇಂದ್ರ ಸ್ವಾಮಿಗಳು ಅಥವಾ ನಮ್ಮ ಶ್ರೀಧರ ಸ್ವಾಮಿಗಳು, ದತ್ತಾತ್ರೇಯರು, ಈ ಥರ ಸ್ವಲ್ಪ ಗುರು ಆರಾಧನೆಯನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ಆ ಸಂರಕ್ಷಣೆ ಚೆನ್ನಾಗಾಗತ್ತೆ. ಆಯ್ತಲ್ವಾ? ಮೊದಲನೇ ವಾರ ಕಳ್ಕೊಳ್ಳುವಂಥ ಸಾಧ್ಯತೆ ಕಡಿಮೆ, 3ನೇ 4ನೇ ವಾರದಿಂದ ಆಚೆಗೆ ಕಳೆದುಕೊಳ್ಳುವ ಸಾಧ್ಯತೆ ಜಾಸ್ತಿ ಇದೆ. ಸೊ ಅದರಿಂದ ಸ್ವಲ್ಪ ಎಚ್ಚರಿಕೆ ಈ ವಿಚಾರದಲ್ಲಿ. ನಾನು ಎಷ್ಟೆಷ್ಟು ಕಡಿಮೆನೇ. ನಾವು ವಿಶೇಷವಾಗಿ ಭದ್ರ ರಕ್ಷಾ ಕವಚ ನಿಮ್ಗೆ ಕೊಡ್ತಾ ಇದ್ದೇವೆ, ಕೈಯಲ್ಲಿ ಧಾರಣೆ ಮಾಡ್ಕೊಳ್ಳೋಕ್ಕೆ ವಿಶೇಷ ಹೋಮಗಳು, ಪಂಚಮುಖಿ ಆಂಜನೇಯ ಎಲ್ಲ ದಿಕ್ಕಲಿಂದ ನಿಮ್ಮನ್ನು ಕಾಪಾಡಲಿಕ್ಕೋಸ್ಕರ ವಿಶೇಷ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಹೋದ ವರ್ಷ ಮಾಡಿದ್ವಿ, ಮತ್ತು ಈ ವರ್ಷ ಮಾಡ್ತಾ ಇರತಕ್ಕಂಥದ್ದು. ಸೊ ವರ್ಷಕ್ಕೊಮ್ಮೆ ಮಾಡ್ತಕ್ಕಂಥ ಅದ್ಭುತವಾದ ಹೋಮ ಅದು. ಸೊ ನೀವು ಸಂಕಲ್ಪ ಸೇವೆ ಕೊಟ್ಕೊಳ್ಬೋದು, ಅದನ್ನು ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. ಈಗ ರಕ್ಷಣೆ ಹಾಕ್ಕೊಂಡು ಹೋಮದ ಭಸ್ಮಾದಿಗಳು ಹಚ್ಕೊಂಡಿದ್ದಾಗ ನೀವು ಸುರಕ್ಷಿತವಾಗಿರ್ತೀರಿ ಅಂತ ತೊಂದರೆ ಇಲ್ಲ. ಒಳ್ಳೆಯದಾಗಲಿ. 3ನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ವೃಶ್ಚಿಕ ರಾಶಿಯವರು ಬಹಳ ಚುರುಕಾಗಿರ್ತಕ್ಕಂಥ ವ್ಯಕ್ತಿಗಳು. ಬಹಳ ಪಟ್ಟ ಕೆಲಸ ನಡೀತಾ ಇರಬೇಕು. ಅದು ಸುಮ್ಮನೆ ಕೂತ್ಕೊಂಡು ಸೋಂಬೇರಿ ತರ ಇರುವಂತ ಸೀನೇ ಇಲ್ಲ ವೃಶ್ಚಿಕ ರಾಶಿಯವರಿಗೆ. ಆದರೆ ಈ ಡಿಸೆಂಬರ್ ತಿಂಗಳಲ್ಲಿ 2 ಅಪವಾದಗಳು ಬರ್ತವೆ. ಒಂದೇ, ನೀವು ನಿಜವಾಗ್ಲೂ ಸೋಂಬೇರಿ ಆಗ್ಬಿಡ್ತೀರಾ. ಇಲ್ವಾ? ಬೇರೆಯವರಿಂದ ನೀವು ಸೋಂಬೇರಿಯಾಗಿದೆಯಾ, ನಿನಗೆ ಜವಾಬ್ದಾರಿ ಇಲ್ಲ, ಬೇಜವಾಬ್ದಾರಿತನ ನಿನಗೆ ಅಂತೇಳಿ ಬೈಸ್ಕೊಂಡರು. 2ರಲ್ಲಿ 1. ಈ 2ರಲ್ಲಿ 1 ನೀವು ಅನುಭವಿಸ್ಬೇಕು. ಸೊ ಇಲ್ಲಿ ಪರಿಹಾರ ಸ್ವರೂಪವಾಗಿ ಬಂದಾಗ ಪ್ರತಿ ದಿವಸ ನಿಮ್ಮ ಹಣೆಯಲ್ಲಿ ಕುಂಕುಮ ಇರಬೇಕು. ಯಾವ ವೃಶ್ಚಿಕ ರಾಶಿಯವರ ಹಣೆಯಲ್ಲಿ ಕುಂಕುಮ ಇರ್ತದೆ ಅಲ್ಲ, ಅದು ದೇವರಿಗೆ ಆರಾಧನೆ ಮಾಡಿ ಸಮರ್ಪಿಸಿದ ಕುಂಕುಮ ಇರ್ತದಲ್ಲ, ಅದು ಸುಬ್ರಹ್ಮಣ್ಯನಿಗಾಗಿರ್ಬಹುದು, ಅಮ್ಮನವರಿಗಾಗಿರಬಹುದು. ಆ ಕುಂಕುಮ 2 ಹುಬ್ಬುಗಳ ನಡುವೆ, ಭ್ರುವೋರ್ ಮಧ್ಯೆ ಅಂತ ಹೇಳ್ತಾರೆ, 2 ಹುಬ್ಬುಗಳ ನಡುವೆ ಇರುವ ಕುಂಕುಮ ವೃಶ್ಚಿಕ ರಾಶಿಯವರು ಒಂಥರ ಧೀಮಂತ ವ್ಯಕ್ತಿಯಾಗಿ ಮಾಡ್ತದೆ. ಯಾರು ಕೂಡ ನಿಮ್ಮನ್ನು ತಾತ್ಸಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ತೆಗೆದು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ, ನಿಮಗೇನು ಹೇಳಲಿಕ್ಕೂ ಸಾಧ್ಯ ಇಲ್ಲ, ಅಷ್ಟು ಶಕ್ತಿ ನಿಮಗೆ ಬರ್ತದೆ. ಫಾರ್ ಸಪೋಸ್ ಅದಕ್ಕೂ ಬರಲಿಲ್ಲ, ಇನ್ನೂ ಜಾಸ್ತಿ ಬೇಕು, ಸುಬ್ರಹ್ಮಣ್ಯನ ದೇವಸ್ಥಾನದ ಕುಂಕುಮ, ಅಮ್ಮನವ್ರ ಕುಂಕುಮ ಇಟ್ಕೊಳ್ತಾನೆ ಇದ್ದೀನಿ ಅಂತಂದರೆ, ಬೇಕಾದ್ರೆ ನಾವು ವಿಶೇಷವಾಗಿ ಆರಾಧನೆ ಮಾಡಿ ವಿಶೇಷವಾಗಿ ಭದ್ರ ರಕ್ಷಾ ಕವಚ ಕೊಡ್ತಾ ಇದ್ದೇವೆ, ಅದನ್ನು ಧಾರಣೆ ಮಾಡಿಕೊಂಡು ಹೋಮದ ಭಸ್ಮ ಸಹಿತವಾಗಿ ಕುಂಕುಮ ಧಾರಣೆ ಮಾಡಿದಾಗ ಇನ್ನೂ ಜಾಸ್ತಿ ಪವರ್ ಬರ್ತದೆ. ಅದನ್ನು ಮಾತ್ರ ವಿಡಿಯೋ ಎಂಡಲ್ಲಿ ಹೇಳ್ತೇನೆ, ವಿಡಿಯೋ ಎಂಡ್ ತನಕ ನೋಡಬೇಕಾಗ್ತದೆ. 4ನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಬಹಳ ವಿಶೇಷವಾದಂತಹ ಸೌಲಭ್ಯಗಳು, ಸವಲತ್ತುಗಳು, ಅವಕಾಶಗಳು ನಿಮಗೆ ಮಾತ್ರ ಸಿಗ್ತಾ ಇದೆ ಅಂತ ಬೇರೆಯವ್ರಿಗೆ ಅನಿಸ್ತಾ ಇದೆ. ನನಗಲ್ಲ, ನನಗೇನು ಸಿಗ್ತಾ ಇಲ್ಲ ಗುರುಗಳೇ ಅಂತ ನೀವು ಅನ್ಬೋದು. ಆದರೆ ನಿಮ್ಮನ್ನು ಪ್ರತಿನಿತ್ಯ ನೋಡ್ತಾ ಇರತಕ್ಕಂಥ ಜನರಿಗೆ ನೋಡ್ದ ಏನು ಅದೃಷ್ಟವಂತರು ಇವರು, ನೀವು ನಾರ್ಮಲ್ ಆಗೇ ಇದ್ರೂ ಕೂಡ ಎದುರುಗಡೆ ಇರತಕ್ಕಂಥವ್ರಿಗೆ ಮಾತ್ರ ನೀವು ಅದೃಷ್ಟವಂತರು ಅಂತ ಅನಿಸ್ಲಿಕ್ಕೆ ಶುರುವಾಗ್ಬಿಡುತ್ತೆ. ನೀವೊಂದು ಒಳ್ಳೆ ಬಟ್ಟೆ ಹಾಕ್ಕೊಂಡ್ರು ಕೂಡ ಎದುರುಗಡೆ ಇರತಕ್ಕಂಥವ್ರಿಗೆ, ಏನ್ರಿ ಒಳ್ಳೆ ಕ್ವಾಲಿಟಿ ಬಟ್ಟೆ, ನಮ್ಗೆಲ್ಲ ಇಂಥ ಕ್ವಾಲಿಟಿ ಸಿಗೋದೇ ಇಲ್ಲ, ಏನ್ರಿ ಬಂಗಾರ ಹಾಕೊಂಡ್ಬಿಟ್ಟಿದ್ದೀರಾ, ನಮಗೆ ನೋಡಿ ಈ ಲೇಟ್ ಬಂಗಾರ ನಾವು ಎಲ್ರಿ ಹಾಕೊಳಕ್ಕಾಗತ್ತೆ, ನೀವೇನೋ ಪುಣ್ಯಾತ್ಮರು ಅದೃಷ್ಟವಂತರು ರೀ, ನಿಮ್ಗೇನು ಬಿಡ್ರಿ, ನಿಮ್ಮ ತಂದೆಯವ್ರು ಅಷ್ಟು ಮಾಡಿದ್ದಾರೆ, ನಿಮ್ಮ ತಂದೆಯವ್ರು ಇಷ್ಟು ಕೊಟ್ಟಿದ್ದಾರೆ, ನಿಮಗೆ ನಿಮ್ಮ ಅಣ್ಣ ಇದ್ದಾನೆ, ನಿಮಗೆ ನಿಮ್ಮ ತಮ್ಮ ಇದ್ದಾನೆ, ನಿಮಗೆ ನಿಮ್ಮ ಹೆಂಡತಿ ಇದ್ದಾಳೆ, ನಿಮಗೆ ನಿಮ್ಮ ಗಂಡ ಇದ್ದಾನೆ, ಏನೋ ಒಂದು ನಾರ್ಮಲಾಗಿ ಎಲ್ಲರಿಗೂ ಇರೋ ಥರ ಇದ್ರೂ ಕೂಡ ಎದುರುಗಡೆ ಇರತಕ್ಕಂಥ ವ್ಯಕ್ತಿಗೆ ಡಿಸೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವ್ರನ್ನ ನೋಡಿದಾಗ ನಿಮಗೇನೋ ವಿಶೇಷ ಸವಲತ್ತುಗಳಿದೆ, ಯಾರಿಗೂ ಇಲ್ದಿರೋವಂಥ ವಿಶೇಷ ಸವಲತ್ತು ನಿಮಗೆ ಮಾತ್ರ ಇದೆ ಅನ್ನುವ ರೀತಿಯಲ್ಲಿ ಅನ್ನಿಸ್ತಾ ಇರ್ತದೆ. ಇದರಿಂದ ಏನಾಗುತ್ತಪ್ಪ ಅಂದರೆ ನಿಮಗೆ ತುಂಬ ದೃಷ್ಟಿ ಆಗುತ್ತೆ. ಅದನ್ನು ನಿಮಗೆ ಇರುವುದನ್ನು ಅನುಭವಿಸುವ ಯೋಗ ಅಂತ ಕರೀತಾರೆ. ಈ ಶನಿ ಕೊಡ್ತಕ್ಕಂಥದ್ದು ಇರುವುದನ್ನು ಅನುಭವಿಸುವ ಯೋಗ. ಹೋಗಲಿ, ಶನಿ ಇರುವುದನ್ನು ಈಗ ದೃಷ್ಟಿ ಬೇರೆ ಆಗ್ಬಿಡುತ್ತೆ. ಇರುವುದನ್ನು ಅನುಭವಿಸುವ ಯೋಗ ಕೊಡ್ತಕ್ಕಂಥ ಶನಿ ಪಂಚಮ ಶನಿ ಬೇರೆ. ಈಗ 2-3 ಕಡೆ, ಈಗ ಮೃದಂಗ ಥರ, ಈಗ ತಬಲಾ ಒಂದೇ ಕಡೆ ಹೊಡಿತಾರೆ, ಮೃದಂಗ 2 ಕಡೆ ಬಾರಿಸ್ತಾರೆ, ನೀವು ಮೃದಂಗ ಥರ ಆಗ್ಬಿಡ್ತೀರ ನೀವು ಅಂತ. ಈ ಕಡೆ ಪಂಚಮ ಶನಿನೂ ಬಾರಿಸ್ತಾ ಇದ್ದಾನೆ, ಈ ಕಡೆ ದೃಷ್ಟಿನೂ ಬಾರಿಸ್ತಾ ಇದೆ ಅಂತ. ಇಲ್ಲಿ ರಕ್ಷಣೆಗೆ ಒಂದು ಸ್ವಲ್ಪ ಆಂಜನೇಯನ ಆರಾಧನೆಯನ್ನು ಮಾಡ್ಕೊಳ್ತಕ್ಕಂಥದ್ದು.
ಆಂಜನೇಯನ ಆರಾಧನೆ ಅಂದರೆ ರಾಮದೇವರ ಆರಾಧನೆ ಮಾಡಬೇಕು. ಶ್ರೀರಾಮದೇವರ ಆರಾಧನೆಯನ್ನು ಅಂದರೆ ರಾಮತಾರಕ ಮಂತ್ರ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ, ಇದನ್ನು ಪ್ರತಿನಿತ್ಯ ಒಂದು 108 ಬಾರಿ ಹೇಳ್ಕೊಳ್ತಕ್ಕದ್ರಿಂದ ಆಂಜನೇಯನ ರಕ್ಷಣೆ ನಿಮಗೆ ಸಿಗ್ತದೆ. ನೋಡಿ ಎಷ್ಟು ಅದ್ಭುತವಾದಂಥದ್ದು. ಎತ್ರ ಎತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕಥಮಸ್ತಕಾಂಜಲಿಂ ಅಂತ. ಅದರಿಂದ ಆಂಜನೇಯ ಬಂದೇ ಬರ್ತಾನೆ, ನೀವು ಬೇಡ ಅಂದರೂ ಬರ್ತಾನೆ ಆಂಜನೇಯ. ಸೊ ಅದರಿಂದ ಆಂಜನೇಯನ ರಕ್ಷಣೆಯಿಂದ ನಿಮಗೆ ಇದೊಂದು ಶ್ರೀರಾಮ ರಾಮ ರಾಮೇತಿ ರಮೇ, ಇದು ರಾಮತಾರಕ ಮಂತ್ರವನ್ನು ಪ್ರತಿನಿತ್ಯ ನೀವು 108 ಬಾರಿ ಜಪ ಮಾಡಿದ್ರೂ ಸಹ ಆ ದೃಷ್ಟಿಯಿಂದ ಹೊರಬರಬಹುದು. ಇಲ್ಲ ನಾವೇ ವಿಶೇಷವಾಗಿ ಪಂಚಮುಖಿ ಅಭಯ ಆಂಜನೇಯ ಸ್ವಾಮಿಯ ಒಂದು ವಿಶೇಷವಾದ ಹೋಮವನ್ನು ಕಾರ್ತೀಕ ಅಮಾವಾಸ್ಯೆ ದಿವಸ ಮಾಡಿ ಈ ಭದ್ರರಕ್ಷಾ ಕವಚವನ್ನು ಕೊಡ್ತೇವೆ. ಯಾವ ದೃಷ್ಟಿ ಮಾಟ ಮಂತ್ರ ಎಂತೂ ತಾಗಬಾರ್ದು, ಯಾಕೆಂದರೆ ಅಘೋರಾಸ್ತ್ರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಆದ್ದರಿಂದ ಸೊ ವಿಶೇಷವಾಗಿ ಈ ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ಎಲ್ಲ ಹೇಳ್ತೇನೆ, ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. 5ನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ರಕ್ತದೊತ್ತಡ ಅಂದ್ರೆ ನಾವು BP ಅಂತೀವಲ್ಲ, ಬ್ಲಡ್ ಪ್ರೆಷರ್ ಅಂತೀವಲ್ಲ. ಸೊ ಈ ರಕ್ತದೊತ್ತಡ ವ್ಯತ್ಯಾಸವಾಗುವಂತಹ ಸಾಧ್ಯತೆಗಳು ಈ ಒಂದು ತಿಂಗಳಲ್ಲಿ ಅಂದರೆ ಡಿಸೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರು ಸ್ವಲ್ಪ ಜಾಸ್ತಿ ಇದೆ. ಅದು ಸ್ತ್ರೀಯರಿಗೆ ಈ ಮಾಸಿಕ ಋತುಚಕ್ರ ಹೆಚ್ಚು ಕಡಿಮೆ ಆಗ್ತಕ್ಕಂಥದ್ದು ಇದೆಲ್ಲ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಕಾಣಿಸ್ತಾ ಇದೆ, ತುಂಬ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇವರಿಗೆ ವೃಶ್ಚಿಕ ರಾಶಿಯವರಿಗೆ ರಕ್ತ ಸಂಬಂಧಿತವಾದಂತಹ ಸಮಸ್ಯೆಗಳಾಗುತ್ತೆ. ಕೆಲವರಿಗೆ ಬ್ಲಡ್ ಕೌಂಟ್ಸ್ ಕಡಿಮೆ ಆಗಿಬಿಡ್ಬೋದು, 10, 9 ಈ ಥರ ಆಗಿಬಿಡ್ಬೋದು, 7 ಈ ಥರ ಒಟ್ಟು ಕಡಿಮೆ ಆಗಿಬಿಡ್ಬೋದು. ರಕ್ತದ ಕೌಂಟ್ಸ್ಗಳು ಕಡಿಮೆ ಆಗಿಬಿಡ್ಬೋದು, ಅಥವಾ ಪ್ಲೇಟ್ಲೆಟ್ಸ್ ಅದೆಲ್ಲ ಕಡಿಮೆ ಆಗಿಬಿಡ್ಬೋದು. ಇಲ್ಲ ಕೆಲವರಿಗೆ ಲೋ BP ಆಗಿಬಿಡ್ಬೋದು, ಕೆಲವರಿಗೆ ಹೈ BP ಆಗಿಬಿಡಬಹುದು, ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತಕ್ಕಂಥದ್ದು. ಸೊ ಇದು ಬಿಟ್ಟರೆ ಆಮೇಲೆ ಈ ಸ್ತ್ರೀಯರಿಗೆ ಏನಾಗುತ್ತೆ, ಮಾಸಿಕ ಋತುಚಕ್ರದಲ್ಲಿ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಆಗಿಬಿಡುತ್ತೆ, ಗೊತ್ತಲ್ವ, ಜಾಸ್ತಿ ಹೋಗ್ತಕ್ಕಂಥದ್ದು ಇದೆಲ್ಲ ಅದು ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಸೊ ಇದನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಸೊ ಇಲ್ಲಿ ನೀವು ನನ್ನ ಚಾನಲಲ್ಲಿ ಧನ್ವಂತರಿ ಮಹಾವಿಷ್ಣುವಿನ ಒಂದು ಮಂತ್ರವನ್ನು ಹೇಳಿದ್ದೇನೆ. ಓಂ ನಮೋ ಭಗವತೆ ಧನ್ವಂತರಯೇ ಅಮೃತ ಕಲಶಹಸ್ತಾಯ ಸರ್ವಾಮಗ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ಸ್ವಾಹ. ಈ ಒಂದು ಮಂತ್ರದ್ದೇ ಒಂದು ವಿಡಿಯೋವನ್ನು ಮಾಡಾಕಿದ್ದೇನೆ. ಅದನ್ನು ಸ್ವಲ್ಪ ರಿಪೀಟೆಡ್ ಆಗಿ ಕೇಳಿಸ್ಕೊಳ್ತಾ ಇರ್ಬೋದು. ಅದನ್ನು ನೀವು ಧನ್ವಂತರಿ ಮಂತ್ರ ಬೈ ವಿಠಲ್ ಭಟ್ ಅಂತ ಹಾಕಿದ್ರು ಕೂಡ ಯೂಟ್ಯೂಬಲ್ಲಿ ಸಿಗಬಹುದು ನಿಮಗೆ. ಸಾಧ್ಯವಾದ ನೆನಪಾದ್ರೆ ನಾನು ಡಿಸ್ಕ್ರಿಪ್ಷನ್ ಹಾಕಲಿ ಪ್ರಯತ್ನ ಮಾಡ್ತೇನೆ. ಅದನ್ನೇನು ₹1 ಖರ್ಚಿಲ್ಲ, ಪ್ರತಿದಿನ ಅದನ್ನು ಡೈಲಿ ಕೇಳಿಸ್ಕೊಳ್ತಾ ಇದ್ರೂ ಕೂಡ ನಿಮಗೆ ಆ ಧನ್ವಂತರಿ ಮಹಾವಿಷ್ಣುವಿನ ಅನುಗ್ರಹದಿಂದಾಗಿ ಆರೋಗ್ಯ ಸರಿ ಹೋಗ್ತದೆ. ಇಲ್ಲ ಅಂದರೆ ನಾವು ವಿಶೇಷವಾದಂತಹ ಷಟ್ಪ್ರಣಮ ಮಹಾಮೃತ್ಯುಂಜಯ ಹೋಮವನ್ನೇ ಮಾಡ್ತಾ ಇದ್ದೇವೆ. ಆರೋಗ್ಯ ಬಾಧೆಗಳೆಲ್ಲ ಪರಿಹಾರ ಆಗಲಿಕ್ಕೆ ವಿಶೇಷ ಪ್ರಸಾದ. ಇದು ಬಹಳ ಬಹಳ ಶಕ್ತಿಯುತವಾದ ಪವರ್ಫುಲ್ ಆಗಿರತಕ್ಕಂತಹ ಒಂದು ಪ್ರಸಾದವಾಗಿರ್ತದೆ ಇದು. ಸೊ ಇದರ ಬಗ್ಗೆ ಒಂದು ವಿಶೇಷವಾದಂತಹ ಪರಿಹಾರಗಳಿದೆ. ಅದು ಬಹಳ ನಿಮಗೆ ಕೆಲಸ ಮಾಡ್ತಕ್ಕಂತಹ, ಯಾಕೆಂದರೆ ಹಲವಾರು ರೀತಿಯ ಸಮಸ್ಯೆಗಳಿಗೆ ಒಂದೇ ಪರಿಹಾರ ಅನ್ನೋ ಥರ ಕೆಲಸ ಮಾಡುವ ವಿಶೇಷ ಪರಿಹಾರ ಅದು. ನವೆಂಬರ್ 20ನೇ ತಾರೀಕು ಗುರುವಾರ ಕಾರ್ತೀಕ ಅಮಾವಾಸ್ಯೆ ಪರ್ವದಿನದಂದು ನಮ್ಮ ಯಾಗಶಾಲೆಯಲ್ಲಿ ವಿಶೇಷ ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ. ಸೊ ನಿಮ್ಮ ರಾಶಿಗನುಗುಣವಾಗಿರುವ ಯಾವುದೇ ಸಮಸ್ಯೆಗಳಿದ್ರೂ ಪರಿಹಾರವಾಗಬೇಕು. ಅದು ಮಾಟಮಂತ್ರ ದೋಷ ಇರಬಹುದು, ದೃಷ್ಟಿ ದೋಷ ಇರಬಹುದು, ಅಥವಾ ಯಾವುದೇ ರೀತಿಯಾದಂತಹ ಕೆಟ್ಟ ರೀತಿಯಲ್ಲಿ ಬಂದಿರತಕ್ಕಂಥ ಶತ್ರುಬಾಧೆಗಳಿರಬಹುದು. ಆ ಕಷ್ಟ ನಷ್ಟಗಳೆಲ್ಲ ಪರಿಹಾರವಾಗಬೇಕು ಅನ್ನುವಂಥ ಉದ್ದೇಶ. ಕಾರ್ತೀಕ ಅಮಾವಾಸ್ಯೆ ದೀಪೋತ್ಸವ ಮಾಡ್ತಕ್ಕಂಥ ಕಾಲ. ಅದ್ಭುತವಾಗಿ ಎಲ್ಲ ಕಡೆ ದೀಪೋತ್ಸವ ಮಾಡ್ತಾ ಇರ್ತಾರಲ್ಲ, ದೇವಸ್ಥಾನ ದೇಗುಲಗಳಲ್ಲೂ ಸಹ. ಸೊ ಅಂಥ ಅದ್ಭುತವಾದಂತಹ ದಿವಸ, ಕತ್ತಲು ಕಳೆದು ಬೆಳಕು ಬರ್ತಕ್ಕಂಥ ದಿವಸ, ಕಷ್ಟಗಳು ಕಳೆದು ಸುಖ ಬರ್ತಕ್ಕಂಥ ದಿವಸ ಅದು. ಸೊ ಅಂಥ ಪರ್ವ ದಿನದಂದೇ ನಾವು ವಿಶೇಷವಾದ ದೇವತಾರಾಧನೆಗಳನ್ನು ಮಾಡ್ತಾ ಇದ್ದೇವೆ. ಆ ವಿಶೇಷವಾದಂತಹ ದೇವತಾರಾಧನೆಗಳಲ್ಲಿ ಬಹಳ ಮುಖ್ಯವಾಗಿದ್ದು ಶತ್ರು ನಿಗ್ರಹ ಪಂಚಮುಖಿ ಅಭಯ ಆಂಜನೇಯ ಸ್ವಾಮಿಗೆ ಒಂದು ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಶತ್ರು ನಿಗ್ರಹ ಪಂಚಮುಖಿ ಆಂಜನೇಯ ಸ್ವಾಮಿಯ ಹೋಮ, ಅದರ ಜೊತೆಯಲ್ಲಿ ಬಹಳ ಪ್ರಮುಖವಾಗಿ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಅಘೋರಾಸ್ತ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನೋಡಿ ಇಲ್ಲಿ ಕಾಂಬಿನೇಷನ್ ನೋಡ್ಕೊಳ್ಳಿ ನೀವು. ಆರೋಗ್ಯ ಬಾಧೆಗಳು ಪರಿಹಾರ ಆಗಬೇಕು, ಅಪಮೃತ್ಯು ಪೀಡೆಗಳು ಪರಿಹಾರವಾಗಬೇಕು, ಸದೃಢವಾಗಿ ನೀವು ಎಲ್ಲೂ ಧೈರ್ಯವಾಗಿ ಓಡಾಡಬೇಕು. ನಿಮಗೆ ಯಾವುದೇ ರೀತಿಯಾದಂಥ ಅಪಘಾತಗಳಾಗಲಿ, ಯಾವ ದೋಷಗಳು, ಯಾವ ಸಮಸ್ಯೆಗಳು ಆಗಬಾರ್ದು, ಒಂದು ರಕ್ಷಣೆ ಸಿಗಬೇಕು. ಅದಕ್ಕೆ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮ, ಅದರ ಜೊತೆಯಲ್ಲಿ ಅಘೋರಾಸ್ತ್ರ ಹೋಮ.
ಅಂದು ಅದ್ಭುತವಾದಂತಹ ಒಂದು ಕಾಂಬಿನೇಷನ್. ಜೊತೆಗೆ ಪಂಚಮುಖಿ ಶತ್ರು ನಿಗ್ರಹ ಪಂಚಮುಖಿ ಆಂಜನೇಯ ಸ್ವಾಮಿ ಹೋಮ ಹೋದ ವರ್ಷ ಡಿಸೆಂಬರಲ್ಲಿ ಮಾಡಿದ್ವಿ. ಬಹಳಷ್ಟು ಜನಕ್ಕೆ ಖುಷಿಯಾಗಿತ್ತು, ಭಾಳಷ್ಟು ಜನಕ್ಕೆ ಪ್ರಸಾದ ಕೊಟ್ಟಿದ್ವಿ, ಭಾಳಷ್ಟು ಜನಕ್ಕೆ ಅನುಕೂಲ ಆಗಿತ್ತು. ಸೊ ಈ ಬಾರಿಯೂ ಸಹ ವಿಶೇಷವಾದಂತಹ ಪ್ರಸಾದ ಕೊಡ್ತಾ ಇದ್ದೇವೆ. ಅದೇ ನಾವು ಇವರಂತಹ ಒಂದು ಭದ್ರ ರಕ್ಷಾ ಕವಚ ಅಂತ. ಈ ಭದ್ರ ರಕ್ಷಾ ಕವಚ ಬ್ರೇಸ್ಲೆಟ್ನಲ್ಲಿ ನೋಡಿ ನಾನು ಹಾಕ್ಕೊಂಡಿದ್ದೇನೆ ಕೈನಲ್ಲಿ. ಇದರಲ್ಲಿ ನಿಮಗೆ 4 ವಿಧದ ವಿಶೇಷವಾದಂತಹ ರತ್ನಗಳಿದೆ, ಉಪರತ್ನಗಳಿದೆ. ಅದರಲ್ಲಿ ಯಾವ್ದು ವಿಶೇಷವಾದ ಉಪರತ್ನಗಳು? ವ್ಯಾಘ್ರನೇತ್ರ ರತ್ನಗಳು, ಅದರ ಜೊತೆಗೆ ಜ್ವಾಲಾಮುಖಿ ರತ್ನಗಳು, ಅದರ ಜೊತೆಗೆ ಇರತಕ್ಕಂಥದ್ದು ಧನಾಕರ್ಷಕ ರತ್ನಗಳು, ಅದ್ರ ಜೊತೆಗೆ ಇರತಕ್ಕಂತಹ ವಿಶೇಷವಾದದ್ದು ಕನಕವರ್ಣಿಕಾ ರತ್ನಗಳು. ಸೊ ಈ ಒಂದು 4 ರತ್ನಗಳ ಕಾಂಬಿನೇಷನ್ ಮಾಡಿಸಿದ್ದೇನೆ ಇದರಲ್ಲಿ. ಅಂದರೆ ನಿಮ್ಮ ಆರ್ಥಿಕ ಬಾಧೆ ಇರಬಹುದು, ಆರೋಗ್ಯ ಬಾಧೆ ಇರಬಹುದು, ವ್ಯವಹಾರಗಳಿರಬಹುದು, ಮಾಟಮಂತ್ರಗಳಿರಬಹುದು, ದೃಷ್ಟಿದೋಷಗಳಿರಬಹುದು, ಕೋರ್ಟ್ ಕಚೇರಿ ಸಮಸ್ಯೆ ಇರಬಹುದು, ಸಮಸ್ಯೆ ಯಾವುದೇ ಇರಬಹುದು, ಯಾವ ದಿಕ್ಕಿನಿಂದ ಬರಬಹುದು, ಯಾವ ರೀತಿಯಲ್ಲಿ ಬರಬಹುದು, ಈ 4 ವಿಧದ ಉಪರತ್ನಗಳ ರಕ್ಷಾ ಕವಚ, ಭದ್ರ ರಕ್ಷಾ ಕವಚ, ಭದ್ರವಾಗಿ ನಿಮ್ಮ ನಡತಕ್ಕಂಥದ್ದು. ಸೊ ಆ ಭದ್ರ ರಕ್ಷಾ ಕವಚವನ್ನ ಈ ಎಲ್ಲ ಹೋಮಗಳು, ಶತ್ರು ನಿಗ್ರಹ ಪಂಚಮುಖಿ ಆಂಜನೇಯ ಸ್ವಾಮಿಯ ಹೋಮ, ಆಮೇಲೆ ಷಟ್ಪ್ರಣವ ಮಹಾಮೃತ್ಯುಂಜಯ ಹೋಮ, ಆಮೇಲೆ ಅಘೋರಾಸ್ತ್ರ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಕ್ಕಂಥದ್ದು. ಅಷ್ಟೇನಾ? ಅಷ್ಟೇ ಅಲ್ಲ, ಈ ಒಂದು ವಿಶೇಷವಾದಂತಹ ಭದ್ರ ರಕ್ಷಾ ಕವಚವನ್ನ ಅದ್ಭುತವಾದಂತಹ ದೈವತಾ ಸಾನ್ನಿಧ್ಯ ವೀರಭದ್ರನ ಸನ್ನಿಧಾನದಲ್ಲಿ, ಇದೇ ನಾನೀಗ ಜ್ಯೋತಿಷ್ಯ ಹೇಳ್ತಾ ಇರತಕ್ಕಂಥ ಈ ವಿಡಿಯೋ ಮಾಡಿರ್ತಕ್ಕಂಥ ದೇಗುಲ, ಇದು ಪರಮ ಪವಿತ್ರವಾದಂತಹ ವೀರಭದ್ರನ ದೇಗುಲ. 100 ವರ್ಷಗಳ ಇತಿಹಾಸ ಇರತಕ್ಕಂತಹ ದೇಗುಲ. ಈ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾನು ಆಗಲೇ ವಿಡಿಯೋ ಮಾಡಿದ್ದೇನೆ, ಅದನ್ನು ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೇನೆ. ಖಂಡಿತವಾಗಿ ಆ ವಿಡಿಯೋ ಲಿಂಕನ್ನು ನೀವು ನೋಡಬೇಕು, ನಿಮಗೆ ಗೊತ್ತಾಗ್ತದೆ ಏನು ಅಷ್ಟು ಅದ್ಭುತವಾದಂತಹ ದೇಗುಲ ಇದು ಅಂತ ಹೇಳಿ. ಸೊ ಅಂತಹ ಅದ್ಭುತವಾದ ವೀರಭದ್ರ ದೇಗುಲ ನಿಮಗೆ ಇಡೀ ಕರ್ನಾಟಕದಾದ್ಯಂತ ನೋಡಿದ್ರು ಇಷ್ಟು ಪುರಾತನವಾದ ದೇಗುಲಗಳು ಸಿಗುವಂಥದ್ದು ಬಹಳ ಅಪರೂಪ. ಅದರಲ್ಲೂ ಸಹ ನಿಮಗೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಈ ಕಡೆ ವೀರಭದ್ರ ದೇಗುಲಗಳು ಬಹಳ ಕಮ್ಮಿ ಆಯ್ತಲ್ವಾ. ವೀರಭದ್ರನ ದೇಗುಲ ಇರತಕ್ಕಂಥದ್ದು ಶಿವನ ಗಣ, ಆ ವೀರಭದ್ರನ ದೇಗುಲ ಇರತಕ್ಕಂಥದ್ದು ಅಪರೂಪದಲ್ಲಿರ್ತಕ್ಕಂಥ ದೇಗುಲ ಇದು. ಈ ದೇಗುಲದ ಒಂದು ಇತಿಹಾಸ, ಈ ದೇಗುಲದ ಒಂದು ಪ್ರಾಮುಖ್ಯತೆ ಬಗ್ಗೆ ಸಂಪೂರ್ಣ ವಿಡಿಯೋ ಮಾಡಿದ್ದೀನಿ, ಅದರ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಅಂತಹ ಅದ್ಭುತವಾದ ವೀರಭದ್ರನ ಸನ್ನಿಧಾನದಲ್ಲಿ ಈ ರತ್ನದ ಕವಚ, ಈ ಭದ್ರ ಕವಚ ಬ್ರೇಸ್ಲೆಟ್ಗಳಿದೆ, ಇದನ್ನ ದೇವ ಸನ್ನಿಧಾನದಲ್ಲಿಟ್ಟು ಇದಕ್ಕೆ ಸ್ವಾಮಿಗೆ ಅಭಿಷೇಕ ಪೂಜಾದಿಗಳು ಮಾಡಿ ಇದನ್ನು ಎನರ್ಜೈಸ್ ಮಾಡ್ಕೊಂಡು ತಗೊಂಡಿದ್ದೇವೆ. ಸುಮ್ಮನೆ ಯಾವುದೋ ಅಂಗಡಿಯ ಒಂದು ಬ್ರೇಸ್ಲೆಟ್ ಆಗಿರಲ್ಲ ಇದು. ನಿಮಗೆ ಅದ್ಭುತವಾಗಿ ವೀರಭದ್ರನ ಸನ್ನಿಧಾನದಲ್ಲಿ ಎನರ್ಜೈಸ್ ಮಾಡಿರತಕ್ಕಂಥ ಅದ್ಭುತವಾದ ಈ ರಕ್ಷಾ ಕವಚ, ಭದ್ರ ರಕ್ಷಾ ಕವಚವನ್ನು ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ ಕಾರ್ತೀಕ ಅಮಾವಾಸ್ಯೆಯ ಪುಣ್ಯ ದಿನದಂದು ನಾವು ನಮ್ಮ ಯಾಗಶಾಲೆಯಲ್ಲಿ ಇಷ್ಟೆಲ್ಲ ಹೋಮಗಳನ್ನು ಎನರ್ಜೈಸ್ ಮಾಡ್ತೇವೆ. ಲೈವ್ ಆಗಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನಿಮ್ಮ ಹೆಸರಿನಲ್ಲಿ ಬ್ರೇಸ್ಲೆಟ್ನ ಸಂಕಲ್ಪ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಕ್ಕಂಥದ್ದು. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗುತ್ತೆ, ನೀವು ನೋಡ್ಕೊಳ್ಬಹುದು ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗ್ತಕ್ಕಂಥದ್ದು. ಎಲ್ಲ ಹೋಮಗಳನ್ನು ಲೈವಲ್ಲಿ ನೋಡ್ತೀರಾ. ಹಾಗೂ ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ವಿಶೇಷವಾಗಿ ಈ ಭದ್ರ ರಕ್ಷಾ ಬ್ರಾಸ್ಲೆಟ್ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಸಹ ಇದನ್ನು ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ನಾನು ಧಾರಣೆ ಮಾಡ್ಕೊಂಡು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಪ್ರತಿಯೊಬ್ಬರು ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಹಾಗೂ ಇದನ್ನು ಧಾರಣೆ ಮಾಡಿಕೊಂಡಾಗ ಕೆಲವರು ನಾನು ನಾನ್ ವೆಜ್ ತಿನ್ನಬಾರ್ದೇನೋ ಆ ಥರದ್ದೇನೂ ಇಲ್ಲ. ನಿಮ್ಮ ಆಹಾರ ಪದ್ಧತಿ, ನಿಮ್ಮ ಉದ್ಯೋಗ, ನಿಮ್ಮ ವ್ಯವಹಾರಗಳು ನಿಮಗೆ ಇದರ ಕೆಲಸ, ಅದರ ರಕ್ಷಣೆ, ಅದು ಕೆಲಸ ಅದು ಮಾಡ್ತಾ ಇರ್ತದೆ. ಸೊ ಅದರಿಂದ ಪ್ರತಿಯೊಬ್ಬರು ಸಹ ಬೇಗ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತು ಕಾರ್ತೀಕ ಅಮಾವಾಸ್ಯೆ ಪುಣ್ಯ ದಿನದಂದೇ ನಾವು ನಿಮ್ಮ ಹೆಸರು ಲೈವಲ್ಲಿ ನಾನೇ ಖುದ್ದು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡಬಹುದು, ಎಲ್ಲ ಹೋಮಗಳನ್ನು ನೋಡಬಹುದು. ಹಾಗೂ ಸ್ಪೀಡ್ ಪೋಸ್ಟಲ್ಲಿ ನಾವು ಈ ಒಂದು ಪ್ರಸಾದವನ್ನು ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಸೊ ಸಂಕಲ್ಪ ಸೇವೆಗೆ ಕೊಡೋರು ಬೇಗ ಬೇಗ ವಿಡಿಯೋ ಈ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.